ತುಮಕೂರಿಗರಿಗೆ ಗುಡ್ ನ್ಯೂಸ್ ಕೊಟ್ಟ ಪರಂ. ಕುಡಿಯುವ ನೀರಿನ ಸಂಗ್ರಹಕ್ಕೆ 2 ಕೆರೆ ಮೀಸಲು. ಜಿಲ್ಲಾಸ್ಪತ್ರೆ ಆವರಣದಲ್ಲಿ ತಲೆ ಎತ್ತಲಿದೆ ನೂತನ ಆಸ್ಪತ್ರೆ. ತುಮಕೂರು ನಗರ ಬೆಂಗಳೂರಿನಿಂದ ಕೋಗಳತಿಯ ದೂರದಲ್ಲಿದ್ದು ಬೆಂಗಳೂರಿನಂತೆ ಶರವೇಗದಲ್ಲಿ ಬೆಳೀತಾ ಇದೆ. ಮೊನ್ನೆ ತುಮಕೂರಿನಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಧ್ವಜಾರೋಹಣವನ್ನ ನೆರವೇರಿಸಿದ್ರು. ಅಲ್ಲದೆ ಪೊಲೀಸರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಧ್ವಜ ವಂದನೆಯನ್ನ ಸ್ವೀಕರಿಸಿದ್ರು. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ತುಮಕೂರಿಗರಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದು ತುಮಕೂರಿನ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಹೌದು, ತುಮಕೂರು 2ನೇ ರಾಜಧಾನಿಯಾಗಿ ಬೆಳೀತಾ ಇದ್ದು ನಾನಾ ಅಭಿವೃದ್ಧಿ ಕಾಮಗಾರಿಗಳು ನಡೀತಲೇ ಇವೆ. ಈ ಮಧ್ಯೆ ತುಮಕೂರಿಗರಿಗೆ ಪರಂ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ತುಮಕೂರಿನ ಅಭಿವೃದ್ಧಿ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ತುಮಕೂರು ಬೆಳೆಯುವುದು ಅನಿವಾರ್ಯವಾಗಿದೆ. ನಗರ ಬೆಳೆಯುತ್ತಿದ್ದಂತೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಹೆಬ್ಬಾಕ ಹಾಗೂ ಮರಳೂರು ಕೆರೆಗಳನ್ನು ಕುಡಿಯುವ ನೀರಿನ ಸಂಗ್ರಹಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲದೆ ಕೊಳಚೆ ನೀರಿನಲ್ಲಿ ಟ್ರಸ್ಟರಿ ಟ್ರೀಟ್ಮೆಂಟ್ ಮಾಡಲು ಸುಮಾರು 130 ಕೋಟಿ ವೆಚ್ಚದಲ್ಲಿ ವಸಂತ ನರಸಾಪುರದಲ್ಲಿ ಸ್ಥಾಪನೆ ಮಾಡಲಾಗುವುದೆಂದು ತಿಳಿಸಿದರು. ಜೊತೆಗೆ ನಗರದಲ್ಲಿ ಕಸದ ಸಮಸ್ಯೆ ಮುಕ್ತಿಗೆ ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದು ಈ ಮೂಲಕ ಕಸದ ಸಮಸ್ಯೆಗೆ ಪರಿಹಾರ ಮಾಡ್ತೇವೆ ಎಂದು ಪರಂ ಭರವಸೆಯನ್ನ ನೀಡಿದ್ದಾರೆ. ತುಮಕೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಅಭಿವೃದ್ಧಿ ಆಗಲೇಬೇಕು, ಅನಿವಾರ್ಯ. ಇವತ್ತಲ್ಲ, ನಾಳೆ ಅಲ್ಲ, ನಾಡಿದ್ದು 2 ದಿವಸ ನಿಧಾನ ಆಗ್ಬೋದು, ಆದರೆ ತುಮಕೂರು ಬೆಳೆಯೋದು ಅನಿವಾರ್ಯ. ಅದಕ್ಕೆ ನಾವು ಒಂದು ಕುಡಿಯೋ ನೀರಿನ ವ್ಯವಸ್ಥೆ ತುಮಕೂರಿಗೆ ಚೆನ್ನಾಗಿ ಆಗಬೇಕು. ಈಗ ನಾವು ಹೇಮಾವತಿಯನ್ನು ತಗೊಂಡು ಬಂದು ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರಾರಂಭ ಮಾಡಿದ್ದು ದೇವರಾಜ ಅರಸು ಅವರು. ಆದರೆ ನೀರನ್ನು ಇಲ್ಲಿಗೆ ತರುವಂಥ ಕೆಲಸ ಆಗಿದ್ದು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಇದು ತುಮಕೂರಿಗೆ ಕುಡಿಯೋ ನೀರು, ದಾರಿಯಲ್ಲಿ ಬರುವ ಎಲ್ಲ ಪಟ್ಟಣಗಳಿಗೂ ಕುಡಿಯೋ ನೀರು ಮತ್ತು ಸೆಮಿ ಡ್ರೈ ಏರಿಯಾಗೆ ಅಗ್ರಿಕಲ್ಚರ್. ಒಂದು ಕ್ರಾಪು ಸೆಮಿ ಡ್ರೈ ಕ್ರಾಪ್ಸ್ ತೊಗೋಬೋದು ಅಂತೇಳಿ ಸುಮಾರು 4.5 ಲಕ್ಷ ಹೆಕ್ಟೇರಿಗೆ ಅಂದಾಜು ಮಾಡಿ, ಅಚ್ಚುಕಟ್ಟು ಅಂದಾಜು ಮಾಡಿ ಈ ಯೋಜನೆಯನ್ನು ಮಾಡಿದ್ದಾರೆ. ಹೆಚ್ಚಿನ ಅಂಶ 70% ನನಗನ್ಸುತ್ತೆ ಆಗಿದೆ. ಇನ್ನೊಂದು 30% ಸಬ್ ಕ್ಯಾನಲ್ಗಳು ಅವೆಲ್ಲ ಆಗಬೇಕಾಗಿತ್ತು. ಅದು ಹಂತ ಹಂತವಾಗಿ ಆಗುತ್ತೆ. ಈ ಮಧ್ಯದಲ್ಲಿ ನಾವು ಒಂದಿಷ್ಟು ಬದಲಾವಣೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ನಮಗೆ ತುಮಕೂರಿಗೆ ಪಟ್ಟಣಕ್ಕೆ ಕುಡಿಯೋ ನೀರಿಗೆ 3.87 TMC ನೀರನ್ನು ನಮಗೆ ಅಲೋಕೇಶನ್ ಮಾಡಿಕೊಟ್ಟಿದ್ದಾರೆ. ಹೌದಲ್ಲಮ್ಮ? ಅದರಲ್ಲಿ ನಾವು ಅಷ್ಟು ನೀರನ್ನು ಒಂದೇ ಕಡೆ ಹಿಡಿದಿಟ್ಕೊಳ್ಳೋಕ್ಕಾಗಿಲ್ಲ. ರಿಸರ್ವಾಯರ್ ಇಲ್ಲ ನಮಗೆ. ನಮಗಿರೋದು ಬರೀ 2 ಚಿಲ್ಲರೆ TMC ನೀರು ಮಾತ್ರ ಬುಗುಡ್ನಳ್ಳಿ ಕೆರೆಯಲ್ಲಿ ಹಿಡಿದಿಟ್ಕೊಳ್ಬೋದು. ಅದಕ್ಕೆ ಬೇರೆ ಇಲ್ಲ. ಈಗ ಹೊಸದಾಗಿ ನಾವು ಏನು ನಮ್ಮ ಹಿಂದೆ ಬುಗುಡ್ನಳ್ಳಿ ಕೆರೆಯಿಂದ ನೀರು ತರೋವಂಥ ಯೋಜನೆ ಮಾಡದೇ ಇರುವಂಥ ಕಾಲಕ್ಕೆ ನಮಗೆ ನೀರು ಬರ್ತಾ ಇದ್ದಿದ್ದಲ್ಲಿ ಮೈದಾಳದ ಕೆರೆ, ಆ ಕೆರೆಗೆ ಈಗ ಹೊಸದಾಗಿ ಆ ಕೆರೆಗೆ ತುಂಬಿಸ್ಕೊಳ್ಬೋದು ಅಂತೇಳಿ ಅಂದಾಜು ಮಾಡಿ ಅದಕ್ಕೆ ಯೋಜನೆ ಸಿದ್ಧ ಮಾಡಿದ್ದೀವಿ. ಅದು ಕೆಲಸ ಆಗುತ್ತೆ. ಅದು ಆದಾಗ ನಮಗೆ ಇನ್ನೂ ಚೆನ್ನಾಗಿ ಟೌನಿಗೆ ನೀರನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಈಗ ಸುಮಾರು 700ಕ್ಕೂ ಹೆಚ್ಚು ಬೋರ್ವೆಲ್ಗಳಿದ್ದಾವೆ ಸಿಟಿಯಲ್ಲಿ. ಆ ಸಿಟಿಯಲ್ಲಿರುವ ಬೋರ್ವೆಲ್ಗಳನ್ನು ಕೂಡ ನಾವು ಸ್ಥಗಿತ ಮಾಡಿ ಕುಡಿಯೋ ನೀರನ್ನು ಟ್ಯಾಪ್ ಟು ವಾಟರ್ ಕೊಡಬೇಕು. ಬೋರ್ವೆಲ್ನಲ್ಲಿ ಶುದ್ಧ ಮಾಡಿರೋ ನೀರಲ್ಲ, ಬೋರ್ವೆಲ್ ಭೂಮಿಯಿಂದ ತೆಗಿತೀವಿ, ಕುಡಿತೀವಿ. ಆದರೆ ನಾವು ಶುದ್ಧ ಮಾಡಿರೋ ನೀರು ಕೊಡಬೇಕು.
ಟ್ರೀಟೆಡ್ ವಾಟರ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಮೈದಾಳದ ಕೆರೆನೂ ಕೂಡ ಸ್ಟೋರೇಜ್ ಮಾಡಬೇಕು ಅಂತಿದ್ದೀವಿ. ಸಾಧ್ಯ ಆದರೆ ಇನ್ನೂ ಒಂದು ಕೆರೆ, ಹೆಬ್ಬಾಕದ ಕೆರೆ, ಮರಳೂರು ಕೆರೆ ಇವೆಲ್ಲ ಇದ್ದಾವೆ, ಅವುಗಳನ್ನೂ ಕೂಡ ನಾವು ಪರಿಶೀಲನೆ ಮಾಡ್ಕೊಳ್ತಾ ಇದ್ದೀವಿ. ಒಂದು. ಎರಡನೇದು, ನಾವು ಕಸ ವಿಲೇವಾರಿ ಮಾಡ್ತಕ್ಕಂಥದ್ದು. ಆ ಕಸ ವಿಲೇವಾರಿ ಮಾಡೋದಕ್ಕೆ ಬಜ್ನಳ್ಳಿ ಹತ್ರ ಒಂದು ಸೈಡ್ ಇದು ಮಾಡಿದ್ದೀವಿ, ಅಜ್ಗೊಂಡನಹಳ್ಳಿ ಹತ್ರ. ಆದರೆ ಅದನ್ನು ನಾವು ಒಂದಿಷ್ಟು ವೇಸ್ಟ್ ಟು ಎನರ್ಜಿ ಅಂತ ಪ್ರಾಜೆಕ್ಟನ್ನು ಮಾಡಿ ಅದರಿಂದ ಒಂದಿಷ್ಟು ಎನರ್ಜಿ ಅಂದರೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿದರೆ ನಮಗೆ 2 ಬೆನಿಫಿಟ್ ಆಗುತ್ತೆ. ಒಂದು, ವಿದ್ಯುತ್ ಶಕ್ತಿ ಬರುತ್ತೆ. ಎರಡನೇದು, ಕಸ ವಿಲೇವಾರಿ ಆಗುತ್ತೆ, ಸುಟ್ಟೋಗುತ್ತೆ. ಈಗ ನಾವು ತೊಗೊಂಡೋಗಿ ಅಲ್ಲೆಲ್ಲೋ ಹಾಕ್ತೀವಿ, ವಾಸನೆ ಬರುತ್ತೆ, ಅದಕ್ಕೆ ನೀರು ಲಿಚೆಟ್ಸ್ ಎಲ್ಲ ಬರುತ್ತೆ, ಕಾಯಿಲೆ ಬರುತ್ತೆ, ಇದೆಲ್ಲ ನಿಂತೋಗುತ್ತೆ. ಆಮೇಲೆ ನಮ್ಮ ಊರು ಅಚ್ಚುಕಟ್ಟಾಗುತ್ತೆ, ಕಸ ಎಲ್ಲೂ ಬಿದ್ದಿರಲ್ಲ. ಅದಕ್ಕೆ ಇನ್ಸೆಂಟಿವೈಸ್ ಮಾಡಿದರೆ ಒಂದು ಟನ್ ಕಸ ಕಲೆಕ್ಟ್ ಮಾಡಿಕೊಟ್ರೆ ಒಂದಷ್ಟು ಹಣ ಕೊಡ್ತೀವಿ ಅಂತ ಒಂದು ಇನ್ಸೆಂಟಿವೈಸ್ ಮಾಡಿದರೆ ಪ್ರೈವೇಟ್ನವರು ಕಸ ತೊಗೊಂಬಂದ್ಬಿಟ್ಟು ನಮಗೆ ಕೊಡ್ತಾರೆ. ತುಮಕೂರಿನಲ್ಲಿ ಮೆಟ್ರೋ ಕಾಮಗಾರಿಯಾಗತ್ತೆ, ಏರ್ಪೋರ್ಟ್ ಬರುತ್ತೆ. ಇನ್ನು ತುಮಕೂರಿನಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಆರೋಗ್ಯ ದೃಷ್ಟಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗಿದ್ದು, ಜನರ ಆರೋಗ್ಯದ ದೃಷ್ಟಿಯಿಂದ ಸುಮಾರು 140 ಕೋಟಿ ವೆಚ್ಚದಲ್ಲಿ ತುಮಕೂರು ಹಳೆಯ ಜಿಲ್ಲಾಸ್ಪತ್ರೆಯ ಸ್ಥಳದಲ್ಲಿ ನೂತನ ಆಸ್ಪತ್ರೆ ನಿರ್ಮಾಣ ಆಗಲಿದೆ ಎಂದು ಪರಂ ತಿಳಿಸಿದರು. ಅಲ್ಲದೆ ತುಮಕೂರಿನಲ್ಲಿ ಏರ್ಪೋರ್ಟ್ ಆಗೋದು ಕನ್ಫರ್ಮ್, ಆದರೆ ಅದಕ್ಕಾಗಿ ಇನ್ನು ಜಾಗ ಗುರುತು ಮಾಡಬೇಕಾಗಿದೆ ಎಂದಿದ್ದಾರೆ. ಜೊತೆಗೆ ಪಿಪಿಪಿ ಮಾಡೆಲ್ನಲ್ಲಿ ತುಮಕೂರಿನಲ್ಲಿ ಮೆಟ್ರೋ ಅಭಿವೃದ್ಧಿ ಮಾಡಲಾಗುವುದು ಎಂದು ತಿಳಿಸಿದರು. ಇಷ್ಟಲ್ಲದೆ ಟ್ರಾಫಿಕ್ ಕಂಟ್ರೋಲ್ಗಾಗಿ ಬೆಂಗಳೂರು ತುಮಕೂರು ಮಾರ್ಗವನ್ನ 10 ಪಥದ ರಸ್ತೆಯನ್ನಾಗಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಡೆವಲಪ್ಮೆಂಟ್ ದೃಷ್ಟಿಯಿಂದ ತುಮಕೂರು ಆಸ್ಪತ್ರೆಯನ್ನು ಈಗ 135 ಕೋಟಿ ಮಂಜೂರಾಗಿದೆ. 35 ಅಂದಾಜು ಹತ್ತತ್ರ 140 ಅನ್ಕೊಳ್ಳಿ. ಹಳೆಯ ಆಸ್ಪತ್ರೆಯ ಕಟ್ಟಡ ಏನಿದೆ ಶಿಥಿಲವಾಗಿದೆ, ಅಲ್ಲಿ ಬಾತ್ರೂಮ್ಸು, ವಾರ್ಡ್ಗಳು ಎಲ್ಲ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾವೆ. ಅದನ್ನು ಹೊಡೆದಾಕಿ 1+2 1+2 ಸುಮಾರು 450 ಬೆಡ್ಡು ಆಸ್ಪತ್ರೆ ಆಗುವಂಥ ರೀತಿಯಲ್ಲಿ ಕಟ್ಟಬೇಕು ಅಂತ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಹಣ ಸ್ಯಾಂಕ್ಷನ್ ಆಗಿದೆ. ಮೆಟ್ರೋ ರೈಲಿಗೆ ನಾನು ಹಿಂದೆ ಹೇಳಿದ್ದೆ, ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಹೈದರಾಬಾದ್ ಕಂಪನಿ ಕೊಟ್ಟಿದ್ದಾರೆ. ಸುಮಾರು 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟನ್ನು ಆ ಕಂಪನಿಯವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ಈಗ ಪರಿಗಣಿಸ್ತಾ ಇದೆ. ಒಂದು ಮೆಟ್ರೋ ರೈಲು ಇಲ್ಲ, ಇನ್ನೊಂದು ಸಬರ್ಬನ್ ರೈಲು. ಈ 2 ಪಾಸಿಬಿಲಿಟಿನ ಸ್ಟಡಿ ಮಾಡಿ ಫೀಸಿಬಿಲಿಟಿ ರಿಪೋರ್ಟನ್ನು ಕೊಡಬೇಕು ಅಂಥೇಳಿ ಕ್ಯಾಬಿನೆಟ್ನಲ್ಲಿ 25 ಕೋಟಿ ರೂಪಾಯಿಯನ್ನು ಅಪ್ರೂವ್ ಮಾಡಿದ್ದಾರೆ. ನಮ್ಮದು ಈಗಾಗಲೇ ಆಗೋಗಿದೆ, ನಾವು ಒಂದು ಸ್ಟೆಪ್ ಮುಂದೆ ಇದ್ದೀವಿ. ಹಾಗಾಗಿ ನಮ್ಮದನ್ನು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಯಾರು ಆ ಪ್ರಾಜೆಕ್ಟನ್ನು PPP ಮಾಡೆಲ್ನಲ್ಲಿ, ಅಂದರೆ ಎಷ್ಟು ಹಣ ಆಗುತ್ತೆ ಅಷ್ಟು ಹಣವನ್ನು ಅವರೇ ಇನ್ವೆಸ್ಟ್ ಮಾಡಿ, ಸರ್ಕಾರ ₹1 ಕೊಡಲ್ಲ, ಪರ್ಮಿಷನ್ ಬಿಟ್ಟು ಸರ್ಕಾರ ಹಣ ಕೊಡಲ್ಲ. PPP ಮಾಡೆಲ್ನಲ್ಲಿ ತುಮಕೂರಿಗೆ, ಬೆಂಗಳೂರು ಟು ತುಮಕೂರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟನ್ನು ಕರೀತಾರೆ. ಈಗಾಗಲೇ ನಮಗೆ ಪತ್ರಗಳು ಬಂದಿವೆ. ಈಗ 10 ಏನದು ಲೇನು, 6 ಲೇನು ಪ್ಲಸ್ 2 ಸರ್ವಿಸ್ ಲೇನ್, 10 ಲೇನ್ಗಳನ್ನು ಮಾಡೋದಕ್ಕೆ ತ್ವರಿತವಾಗಿ ನಡೀತಾ ಇದೆ. ಮುಖ್ಯಮಂತ್ರಿಗಳು, ಆಮೇಲೆ ಲೋಕೋಪಯೋಗಿ ಸಚಿವರು, ಆಮೇಲೆ ಗೃಹ ಸಚಿವರು ನಾವೆಲ್ಲ ಹೋಗಿ ಮಾನ್ಯ ಗಡ್ಕರಿ ಅವರಿಗೆ ಮಾತಾಡಿ ಅವರಿಗೆ ನೋಡಿ ಇದು ಸ್ಲೋ ಆಗ್ತಾ ಇದೆ, ಬೇಗ ಮಾಡಬೇಕು ಅಂತ ಹೇಳಿದ್ರು.
ಅವರು ಕೆಲವೊಂದು 2-3 ಅಡಚಣೆಗಳಿದ್ದಾವೆ ಅಂತೇಳಿ ಹೇಳಿದರು. DC ಅವರು, SP ಅವರು ಇವರೆಲ್ಲರೂ ಕೂಡ ಹೋಗಿ ಎಲ್ಲಿ ಅಡಚಣೆ ಇತ್ತು ಅದು ತೆರವುಗೊಳಿಸಿದ್ದಾರೆ, ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಈಗ ಅವರು 10 ಲೇನ್ ಏನು ರಸ್ತೆಯನ್ನು ಮಾಡೋದಕ್ಕೆ ಭಾಳ ಸ್ಪೀಡಾಗಿ ಕೆಲಸ ನಡೀತಾ ಇದೆ. ತಾವೆಲ್ಲ ದಿನ ನೋಡ್ತಾ ಇದ್ದೀರಿ. ಗಣೇಶ ಹಬ್ಬಕ್ಕೆ ತುಮಕೂರಿಗರಿಗೆ ಗುಡ್ ನ್ಯೂಸ್ ಕೊಟ್ಟ ಪರಂ. ಇನ್ನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಬರಲಿದ್ದು ತುಮಕೂರಿಗರಿಗೆ ಪರಂ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ನಗರದ ಹಳೆ ಮಾರ್ಕೆಟ್ನ ಗಣೇಶ ದೇಗುಲದ ವಿಚಾರವಾಗಿ ಕೆಲ ದಿನಗಳ ಹಿಂದೆ ವಿವಾದಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಗಣೇಶ ದೇವಸ್ಥಾನವನ್ನ ಮುಟ್ಟೋದಿಲ್ಲ, ದೇವಸ್ಥಾನ ಎಲ್ಲಿದೆಯೋ ಅಲ್ಲೇ ಇರುತ್ತೆ. ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಸಿ ದೇಗುಲವನ್ನ ಅಭಿವೃದ್ಧಿ ಮಾಡಿ ಗಣೇಶ ದೇಗುಲವನ್ನ ಜೀರ್ಣೋದ್ಧಾರ ಮಾಡಲಾಗುವುದೆಂದು ಪರಮೇಶ್ವರ್ ಹೇಳಿದ್ರು. ರೋಡ್ ಮಾರುಕಟ್ಟೆ ಈಗ ಕ್ಯಾಬಿನೆಟ್ಗೆ ಹೋಗಬೇಕು. ಕ್ಯಾಬಿನೆಟ್ಗೆ ಹೋಗೋದಕ್ಕೆ ಪ್ರಸ್ತಾವನೆ ಕ್ಯಾಬಿನೆಟ್ಗೆ ಕಳಿಸೋದಕ್ಕೆ ಈಗ ಕ್ರಮ ತಗೊಳ್ತಾ ಇದ್ದೀವಿ. ಕ್ಯಾಬಿನೆಟ್ ಒಂದು ಸಾರಿ ಅಪ್ರೂವ್ ಆದಮೇಲೆ ಅಲ್ಲಿ ಗಣೇಶನ ದೇವಸ್ಥಾನ ಇದೆ, ಅದಕ್ಕಾಗಿ ಒಂದು ಸ್ವಲ್ಪ ಅಪಸ್ವರಗಳು ಬಂದಿದೆ. ಗಣೇಶನ ನಾವೇನು ತೆಗಿಯೋಕ್ಕೆ ಹೋಗಲ್ಲ, ಗಣೇಶನ್ನ ಮುಟ್ಟೋದಿಲ್ಲ. ಗಣೇಶ ಅಲ್ಲೇ ಇರ್ತಾನೆ, ಎಲ್ಲಿರ್ತಾನೋ ಅಲ್ಲೇ ಇರ್ತಾನೆ, ಸವಾಸಕ್ಕೆ ಹೋಗಲ್ಲ. ಆದ್ದರಿಂದ ಅಲ್ಲೇ ಒಂದು ದೇವಸ್ಥಾನ ಕಟ್ಟಿ ಆ ಗಣಪತಿಯನ್ನ ಅಲ್ಲೇ ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡು ಬರೋದಕ್ಕೆ. ಒಟ್ನಲ್ಲಿ ಸ್ವಾತಂತ್ರ್ಯದ ದಿನ ತುಮಕೂರು ಅಭಿವೃದ್ಧಿಗೆ ಗೃಹ ಸಚಿವ ಪರಮೇಶ್ವರ್ ಪಣವನ್ನ ತೊಟ್ಟಿದ್ದು, ಉಸ್ತುವಾರಿ ಸಚಿವರಾಗಿ ನಗರವನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.